Hello English learners, welcome back to my channel. Today's video is very useful for the second PUC students. ಇವತ್ತಿನ ಈ ವಿಡಿಯೋ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತ ಆಗಲಿದೆ. ಯಾಕಂದ್ರೆ PUC ಯಲ್ಲಿ ಆರ್ಟಿಕಲ್ಸ್ ಮತ್ತೆ ಪ್ರಿಪೋಸಿಷನ್ಸ್ ಅನ್ನ ಕುರಿತಾಗಿ ಒಂದಷ್ಟು ಕ್ವೆಶ್ಚನ್ಸ್ ಅನ್ನ ಕೇಳ್ತಾರೆ. ಸೊ ಆರ್ಟಿಕಲ್ಸ್ ಮತ್ತೆ ಪ್ರಿಪೋಸಿಷನ್ಸ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋದು ಕಲ್ತ್ಕೊಂಡ್ರೆ ಒಂದಷ್ಟು ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಸೆಕೆಂಡ್ PU ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಫಸ್ಟ್ PU ಈವನ್ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಕೂಡ ಬಹಳ ಯೂಸ್ಫುಲ್ ಅಂತಾನೆ ಹೇಳಬಹುದು. ಸ್ಟೂಡೆಂಟ್ಸ್ಗೆ ಮಾತ್ರನೇ ಅಲ್ಲ, ಆರ್ಟಿಕಲ್ಸ್ ಮತ್ತೆ ಪ್ರಿಪೋಸಿಷನ್ಸ್ ನ ಪ್ರಾಪರ್ ಯೂಸ್ ಅನ್ನ ಕಲ್ತ್ಕೊಳ್ಬೇಕು ಅನ್ನೋ ಆಸಕ್ತಿ ಇರೋ ಎಲ್ಲರಿಗೂ ಕೂಡ ಈ ವಿಡಿಯೋ ಖಂಡಿತ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆರ್ಟಿಕಲ್ಸ್ ಮತ್ತೆ ಪ್ರಿಪೋಸಿಷನ್ಸ್ ನ ಯೂಸ್ ಮಾಡುವಂತಹ ಪ್ರಾಪರ್ ವೇಸ್ ನ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸ್ಟ್ರೀಮ್ಸ್ ಬುಕ್ ಅಲ್ಲಿ ನಮಗೆ ಫಸ್ಟ್ ಇರೋ ಟಾಪಿಕ್ ಆರ್ಟಿಕಲ್ಸ್ ಅಂಡ್ ಪ್ರಿಪೋಸಿಷನ್ಸ್. ಸೊ ಅಲ್ಲಿ ಒಂದಷ್ಟು ಪ್ಯಾರಾಗ್ರಾಫ್ ಗಳನ್ನ ಕೊಟ್ಟು ಬ್ಲಾಂಕ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಬ್ಲಾಂಕ್ಸ್ ಅಲ್ಲಿ ಎಲ್ಲಿ ಪ್ರಿಪೋಸಿಷನ್ ಬರಬೇಕು, ಎಲ್ಲಿ ಆರ್ಟಿಕಲ್ ಬರಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಆನ್ಸರ್ ಅನ್ನ ಫಿಲ್ ಮಾಡ್ಬೇಕಾಗತ್ತೆ. ಸೊ ಈಗ ನಾವು ಆರ್ಟಿಕಲ್ಸ್ ಎಲ್ಲಿ ಬರುತ್ತೆ, ಪ್ರಿಪೋಸಿಷನ್ ಎಲ್ಲಿ ಬರುತ್ತೆ, ಯಾಕೆ ಆ ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡಿದ್ವಿ, ಯಾಕೆ ಬ್ಲಾಂಕ್ ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ಆರ್ ಇಂಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡಿದ್ವಿ ಅನ್ನೋದನ್ನ ವಿತ್ ರೀಸನ್ಸ್ ಕಲಿತಾ ಪ್ರಾಕ್ಟೀಸ್ ಮಾಡೋಣ. ಸೊ ಫಸ್ಟ್ ಒನ್, ಬುಕ್ ಆಫ್ ಸೈನ್ಸ್ ಫಿಕ್ಷನ್ ಈಸ್ ಡ್ಯಾಶ್ ಡ್ಯಾಶ್ alien who is naughty. So illige first sentence complete agutte. And then dash book is also very dash interesting. I suggested dash book to dash friend. So illi kottiro blanks alli navu prepositions and articles na fill ಮಾಡಿ ಈ paragraph na meaningful ಮಾಡಬೇಕು. So ಈಗ ನಾವು answers na ಮಾಡೋಣ. This book of science fiction is. So ಇಲ್ಲಿ subject ಯಾವುದು ಅನ್ನೋದಾದ್ರೆ the book of science. ಸೊ ಈ ಟಾಪಿಕ್ ಅಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ಸಬ್ಜೆಕ್ಟ್ ಯಾವುದು, ದ ಬುಕ್ ಆಫ್ ಸೈನ್ಸ್. ಸೊ ಇಟ್ಸ್ ಅಬೌಟ್ ಅ ಬುಕ್, ದ ಬುಕ್ ಆಫ್ ಸೈನ್ಸ್. ಸೊ ನಾವು ಆ ಪುಸ್ತಕದ ಬಗ್ಗೆ, ಅದರಲ್ಲಿರೋ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದರ ಬಗ್ಗೆ ಮಾತಾಡೋಕೆ ಹೋಗ್ತಾ ಇರೋದ್ರಿಂದ ಈಸಿಯಾಗಿ ಅಲ್ಲಿ ಪ್ರಿಪೋಸಿಷನ್ ಯಾವ್ದು ಬರುತ್ತೆ ಅಂತ ಹೇಳೋದಾದ್ರೆ ದಟ್ ಈಸ್ ಅಬೌಟ್. This book of science fiction is about an alien who is naughty. About ಅನ್ನೋದನ್ನ ಯಾಕೆ ಯೂಸ್ ಮಾಡಿದ್ವಿ ಅನ್ನೋದಾದ್ರೆ ಇದು ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದೆ. ಸೊ ಅಬೌಟ್ ಅನ್ನೋದು ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದೆ. ಅಂಡ್ ಆನ್ ಏಲಿಯನ್ ಇಂಡೆಫಿನೆಟ್ ಆರ್ಟಿಕಲ್ ಆನ್ ಅನ್ನ ಯಾಕೆ ಯೂಸ್ ಮಾಡಿದ್ವಿ ಅನ್ನೋದಾದ್ರೆ ಇಲ್ಲಿ ಬಂದಿರುವಂತಹ ನೌನ್ ಅಲ್ಲಿ ಫಸ್ಟ್ ಲೆಟರ್ ಅಲ್ಲಿ ನಮಗೆ ಓವಲ್ ಸೌಂಡ್ ಇದೆ. ಎ ಇ ಐ ಓ ಯು, ದೀಸ್ ಆರ್ ದ 5 ಓವಲ್ ಸೌಂಡ್ಸ್ ಇನ್ ಇಂಗ್ಲಿಷ್. ಸೊ ಇಲ್ಲಿ ಲೆಟರ್ಸ್ ಅಂತ ತಗೊಳ್ಬೇಡಿ, ಎ ಇ ಐ ಓ ಯು ಇವೇನು ಓವಲ್ ಸೌಂಡ್ಸ್. ಸೊ ಓವಲ್ ಸೌಂಡ್ಸ್ ಬಂದಾಗ ಅದರ ಬಿಫೋರ್ ನಾವು ಆನ್ ಅನ್ನ ಯೂಸ್ ಮಾಡ್ತೀವಿ. ಯಾವಾಗ ಆ ನೌನ್ ಆಲ್ರೆಡಿ ರೆಫರ್ಡ್ ಆಗಿಲ್ದೇ ಇದ್ದಾಗ, ಆ ನೌನ್ ಬಗ್ಗೆ ನಾವು ಫಸ್ಟ್ ಟೈಮ್ ಮಾತಾಡುವಾಗ ಅಲ್ಲಿ ನಾವು ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತೀವಿ. ಕಾನ್ಸೋನೆಂಟ್ ಸೌಂಡ್ಸ್ ಬಂದಾಗ ಎ ಅಥವಾ ಆನ್ ಯೂಸ್ ಮಾಡ್ತೀವಿ. ಅದೇ ಓವೆಲ್ ಸೌಂಡ್ಸ್ ಬಂದಾಗ ಆನ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ಓವೆಲ್ ಸೌಂಡ್ ಬಂದಿರೋದ್ರಿಂದ ನಾವು ಅದರ ಬಿಫೋರ್ ಆನ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಈ ಸೆಂಟೆನ್ಸ್ ಅನ್ನ ಕಂಟಿನ್ಯೂ ಮಾಡಿದಾಗ ನಾವು ಮತ್ತೆ ಏಲಿಯನ್ ಅಂತ ಹೇಳಿದಾಗ ಅದು ಆಲ್ರೆಡಿ ರೆಫರ್ಡ್ ಆಗಿರೋದ್ರಿಂದ ಅಲ್ಲಿ ನಾವು ಆನ್ ಅಂತ ಯೂಸ್ ಮಾಡಬಾರ್ದು, ಆಗ ದಿ ಏಲಿಯನ್ ಅಂತ ಯೂಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾವು ಏಲಿಯನ್ ಅನ್ನೋದನ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀವಿ. ಯಾವ ಏಲಿಯನ್ ಬಗ್ಗೆ ಅಂತ ಅದಕ್ಕೆ ಮೊದಲು ಮೆನ್ಷನ್ ಮಾಡಿರೋದಿಲ್ಲ. ಸೊ ಇಂಡೆಫಿನೆಟ್ ಆಗಿರೋದ್ರಿಂದ ಆನ್ ಏಲಿಯನ್. ಬಟ್ ನೀವು ನೆಕ್ಸ್ಟ್ ಅದೇ ಏಲಿಯನ್ ಬಗ್ಗೆ ಏನಾದ್ರೂ ಅಡಿಷನಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀರಾ ಅಂದಾಗ ಸೆಂಟೆನ್ಸ್ ಅನ್ನ ಕಂಟಿನ್ಯೂ ಮಾಡುವಾಗ ಅಲ್ಲಿ ದಿ ಏಲಿಯನ್ ಅಂತ ಚೇಂಜ್ ಆಗುತ್ತೆ. ಬಟ್ ನಾವು ನೌನನ್ನ ರಿಪೀಟ್ ಮಾಡೋದಕ್ಕಿಂತ ಪ್ರೊನೌನ್ ಅನ್ನ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಕೊಂಡಿರೋದ್ರಿಂದ ಅಥವಾ ಅದು ಬೆಟರ್ ವೇ ಅಂತ ಅರ್ಥ ಆಗಿರೋದ್ರಿಂದ ಇಟ್ ಅಂತ ಕೂಡ ಯೂಸ್ ಮಾಡ್ಕೊಂತೀವಿ. ಇಟ್ ಈಸ್ ಆರ್ ಇಟ್ ವಾಸ್. ಬಟ್ ಯಾಕೆ ನಾನು ಆನ್ ಅನ್ನೋದು ಬಿ ಅಂತ ಚೇಂಜ್ ಆಗುತ್ತೆ ಅಂತ ಹೇಳಿದೆ ಅಂದ್ರೆ ಬೈ ಚಾನ್ಸ್ ನೀವು ಮತ್ತೆ ಎಲ್ಲಾದ್ರೂ ಈ ಪ್ಯಾರಾಗ್ರಾಫ್ ನ ನೀವಿನ್ನು ಎಲಾಬ್ರೇಟ್ ಮಾಡ್ಕೊಂಡು ಹೋಗುವಾಗ ಏಲಿಯನ್, ಇದೇ ಏಲಿಯನ್ ವರ್ಡ್ ಅನ್ನ ನೌನ್ ಅನ್ನ ಮತ್ತೆ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ಅಲ್ಲಿ ಆನ್ ಅನ್ನ ಯೂಸ್ ಮಾಡೋದ್ರ ಬದಲು ಡೆಫಿನೆಟ್ ಆರ್ಟಿಕಲ್ ಡಿನ ಯೂಸ್ ಮಾಡಬೇಕಾಗುತ್ತೆ. ಸೊ ಅಬೌಟ್ ಮತ್ತೆ ಆನ್ ಅನ್ನ ಯಾಕೆ ಯೂಸ್ ಮಾಡಿದ್ವಿ ಅನ್ನೋದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅಂಡ್ ನೆಕ್ಸ್ಟ್, ಡ್ಯಾಶ್ ಬುಕ್ ಈಸ್ ಆಲ್ಸೋ ವೆರಿ ಡ್ಯಾಶ್ ಇಂಟರೆಸ್ಟಿಂಗ್. ಡ್ಯಾಶ್ ಬುಕ್
So here again we are talking about the same book, the book of science. So ಅದೇ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. That means already referred. ಆ ಪುಸ್ತಕದ ಬಗ್ಗೆ ನಮಗೆ ಆಲ್ರೆಡಿ ರೆಫರ್ಡ್. ಸೊ ಇಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡ್ತೀವಿ. ಯಾಕೆ ಅಂದ್ರೆ ನಾವು ಮಾತಾಡ್ತಾ ಇರೋದು ಅದೇ ಪುಸ್ತಕದ ಬಗ್ಗೆ. ವಿ ಆರ್ ಟಾಕಿಂಗ್ ಅಬೌಟ್ ದ ಸೇಮ್ ಬುಕ್, ದ ಬುಕ್ ಆಫ್ ಸೈನ್ಸ್. ಸೊ ಅದ್ರ ಬಗ್ಗೆನೇ ಹೇಳ್ತಾ ಇರೋದ್ರಿಂದ ನಮಗೆ ನಿರ್ದಿಷ್ಟವಾಗಿ ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿರೋದ್ರಿಂದ ಡೆಫಿನೆಟ್ ಆರ್ಟಿಕಲ್ ದ ಅದನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಡೆಫಿನೆಟ್ ಆರ್ಟಿಕಲ್ ಪ್ರೊನೌನ್ಸಿಯೇಷನ್ ಕೂಡ ಎರಡು ತರ ಇರುತ್ತೆ, ದ ಅಂಡ್ ದಿ. ದ ಅಂದಾಗ ಅದರ ಪಕ್ಕದಲ್ಲಿ ಅದರ ನೆಕ್ಸ್ಟ್ ಇರುವಂತಹ ನೌನ್ ಏನಾಗಿರುತ್ತೆ ಅಂದ್ರೆ ಅದರ ಫಸ್ಟ್ ಲೆಟರ್ ಕಾನ್ಸನೆಂಟ್ ಆಗಿರುತ್ತೆ, ದ ಬುಕ್. ಅದೇ ದ ಆದ್ಮೇಲೆ ಬಂದಿರುವಂತಹ ನೌನ್ ನ ಫಸ್ಟ್ ಲೆಟರ್ ಓವಲ್ ಸೌಂಡ್ ಆಗಿದ್ರೆ ಅಥವಾ ವಾವೆಲ್ ಸೌಂಡ್ ಆಗಿದ್ದಾಗ ದಿ ಅಂತ ಅದರ ಪ್ರೊನೌನ್ಸಿಯೇಷನ್ ಚೇಂಜ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ದಿ ಏಲಿಯನ್, ದ ಬುಕ್. ಸೊ ದ ಪ್ರೊನೌನ್ಸಿಯೇಷನ್ ಯಾಕೆ ಚೇಂಜ್ ಆಗುತ್ತೆ ಅನ್ನೋದು ಅರ್ಥ ಆಗಿದೆ ಅನ್ಕೊಳ್ತೀನಿ. ದ ಬುಕ್ ಈಸ್ ಆಲ್ಸೋ ವೆರಿ ಡ್ಯಾಶ್ ಇಂಟರೆಸ್ಟಿಂಗ್. ಸೊ ಇಲ್ಲಿ ಕೂಡ ಒಂದು ಡ್ಯಾಶ್ ಅನ್ನು ಕೊಟ್ಟಿದ್ದಾರೆ, ಬಟ್ ಈ ಡ್ಯಾಶ್ ಅಲ್ಲಿ ಯಾವುದೇ ಪ್ರಪೋಸಿಷನ್ ಬರೋದಿಲ್ಲ ಅಥವಾ ಯಾವುದೇ ಆರ್ಟಿಕಲ್ ಕೂಡ ಬರೋದಿಲ್ಲ. ಸೊ ಯಾಕೆ ಆರ್ಟಿಕಲ್ ಇಲ್ಲ ಪ್ರಪೋಸಿಷನ್ ಇಲ್ಲ ಅನ್ನೋದಾದ್ರೆ ಇಲ್ಲಿ ಇಂಟರೆಸ್ಟಿಂಗ್ ಅನ್ನೋದು ಒಂದು ಅಡ್ಜೆಕ್ಟಿವ್ ಆಗಿದೆ. ಸೊ ಹಿಯರ್ ದ ವರ್ಡ್ ಇಂಟರೆಸ್ಟಿಂಗ್ ಈಸ್ ಅನ್ ಅಡ್ಜೆಕ್ಟಿವ್. ಇಂಟರೆಸ್ಟಿಂಗ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ಆ ಅಡ್ಜೆಕ್ಟಿವ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ವೆರಿ ಅನ್ನೋ ಮತ್ತೊಂದು ವರ್ಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇಟ್ ಈಸ್ ಅನ್ ಅಡ್ವರ್ಬ್. ಇಂಟರೆಸ್ಟಿಂಗ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ, ವೆರಿ ಅನ್ನೋದು ಅಡ್ವರ್ಬ್ ಆಗಿದೆ. ಸೊ ಅಡ್ಜೆಕ್ಟಿವ್ಸ್ ಅನ್ನ ಮತ್ತೆ ವರ್ಬ್ ನ ಮತ್ತೆ ಇನ್ನೊಂದು ಅಡ್ಜೆಕ್ಟಿವ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಎಲ್ಲಾ ವರ್ಡ್ಸ್ ಕೂಡ ಅಡ್ವರ್ಬ್ಸ್ ಆಗಿರುತ್ತೆ. ಸೊ ಒಂದು ಅಡ್ವರ್ಬ್ ಮತ್ತೆ ಒಂದು ಅಡ್ಜೆಕ್ಟಿವ್ ಬಂದಾಗ ಅದ್ರ ಮಧ್ಯದಲ್ಲಿ ನಮಗೆ ಯಾವುದೇ ಆರ್ಟಿಕಲ್ ಆಗಲಿ ಅಥವಾ ಪ್ರಪೋಸಿಷನ್ ಆಗಲಿ ಬರೋದಿಲ್ಲ. ಸೊ ಇಲ್ಲಿ ಬ್ಲಾಂಕ್ ಅನ್ನೆಸೆಸರಿ. ಈ ಬ್ಲಾಂಕ್ ಅಲ್ಲಿ ನಮಗೆ ಆರ್ಟಿಕಲ್ ಕೂಡ ಇನ್ಸರ್ಟ್ ಮಾಡುವಂತಹ ನೆಸೆಸಿಟಿ ಇಲ್ಲ ಅಥವಾ ಅಲ್ಲಿ ಯಾವುದೇ ಪ್ರಪೋಸಿಷನ್ ಕೂಡ ಬರೋದಿಲ್ಲ. ಸೊ ಇದನ್ನ ನೀವು ಗಮನ ಇಡಬೇಕು, ಅಬ್ಸರ್ವ್ ಮಾಡಬೇಕು. ಅಂಡ್ ದೆನ್ ಲಾಸ್ಟ್ ಲೈನ್, ಐ ಸಜೆಸ್ಟೆಡ್ ಡ್ಯಾಶ್ ಬುಕ್ ಟು ಡ್ಯಾಶ್ ಫ್ರೆಂಡ್. ಐ ಸಜೆಸ್ಟೆಡ್ ದ ಬುಕ್. ಒನ್ಸ್ ಅಗೈನ್ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ದ. ಯಾಕೆ ಅನ್ನೋದಾದ್ರೆ ಮತ್ತೆ ನಾವು ಅದೇ ಪುಸ್ತಕದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಯಾವ ಪುಸ್ತಕದ ಬಗ್ಗೆ? ದಿಸ್ ಬುಕ್ ಆಫ್ ಸೈನ್ಸ್ ಅಂತ ಸೆಂಟೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಸಬ್ಜೆಕ್ಟ್ ಬಂದಿದೆ ಅದೇ ಸಬ್ಜೆಕ್ಟ್ ಬಗ್ಗೆನೆ ಮತ್ತೆ ಹೇಳ್ತಾ ಇರೋದ್ರಿಂದ ಡೆಫಿನೆಟ್ ಆರ್ಟಿಕಲ್ ದ. ಟು ಡ್ಯಾಶ್ ಫ್ರೆಂಡ್. ಇಲ್ಲಿ ಬೇಕಾದ್ರೆ ಮೈ ಫ್ರೆಂಡ್ ಅಂತ ಕೆಲವರು ಯೂಸ್ ಮಾಡಬಹುದು, ಆದ್ರೆ ನಮಗೆ ಇಲ್ಲಿ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ ಏನು, ಬ್ಲಾಂಕ್ಸ್ ಅಲ್ಲಿ ನೀವು ಆರ್ಟಿಕಲ್ಸ್, ಸೂಟಬಲ್ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬೇಕು ಅಥವಾ ಸೂಟಬಲ್ ಪ್ರಪೋಸಿಷನ್ಸ್ ಅನ್ನ ಯೂಸ್ ಮಾಡಬೇಕು. ಮೈ ಅನ್ನೋದು ಆರ್ಟಿಕಲ್ಲು ಅಲ್ಲ, ಪ್ರಪೋಸಿಷನ್ ಅಲ್ಲ, ಇಟ್ಸ್ ಎ ಪ್ರೊನೌನ್. ಅದು ಪ್ರೊನೌನ್ ಆಗಿದೆ. ಸೊ ಇಲ್ಲಿ ನಾವೇನ್ ಮಾಡಬೇಕು, ಬುಕ್ ಟು ಆ ಫ್ರೆಂಡ್ ಆರ್ ಎ ಫ್ರೆಂಡ್. ನನ್ನ ಒಬ್ಬ ಸ್ನೇಹಿತನಿಗೆ ನಾನು ಅದನ್ನ ಸಜೆಸ್ಟ್ ಮಾಡಿದೆ. ಆ ಫ್ರೆಂಡ್ ಯಾರು ನಮಗೆ ಗೊತ್ತಿಲ್ಲ. ಆ ಫ್ರೆಂಡ್ ಬಗ್ಗೆ ಈ ಪ್ಯಾರಾಗ್ರಾಫ್ ಅಲ್ಲಿ ಈ ಹಿಂದೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಇಂಡೆಫಿನೆಟ್ ಆಗಿರೋದ್ರಿಂದ. ಅದೊಂದು ಕಾಮನ್ ನೌನ್ ಆಗಿದೆ, ಸಿಂಗ್ಯುಲರ್ ಆಗಿದೆ, ಅಂಡ್ ಫಸ್ಟ್ ಲೆಟರ್ ಏನಾಗಿದೆ, ಕಾನ್ಸನೆಂಟ್ ಸೌಂಡ್ ಆಗಿದೆ. ಸೊ ನಾವು ಡೆಫಿನೆಟ್ ಆರ್ಟಿಕಲ್ ಆ ಅಥವಾ ಏನ ಯೂಸ್ ಮಾಡ್ಕೊಂಡಿದೀವಿ. ಅ ಫ್ರೆಂಡ್ ಆರ್ ಎ ಫ್ರೆಂಡ್. ಈಗ ನಮಗೆ ಪ್ಯಾರಾಗ್ರಾಫ್ ಕಂಪ್ಲೀಟ್ ಆಯ್ತು. ಪ್ರಾಪರ್ ಪ್ರಪೋಸಿಷನ್ಸ್ ಅಂಡ್ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಿ ಈ ಪ್ಯಾರಾಗ್ರಾಫ್ಗೆ ಒಂದು ಸಂಪೂರ್ಣ ಅರ್ಥವನ್ನ ಕೊಟ್ಟಿದ್ದೀವಿ. ದಿಸ್ ಬುಕ್ ಆಫ್ ಸೈನ್ಸ್ ಫಿಕ್ಷನ್ ಈಸ್ ಅಬೌಟ್ ಆನ್ ಏಲಿಯನ್ ಹೂ ಈಸ್ naughty. The book is also very interesting. I suggested the book to a friend. Second one, the teacher gave us dash assignment dash dash interesting topic. She told us to submit dash assignment dash dash Monday. So teacher ಒಂದು ಅಸೈನ್ಮೆಂಟ್ ಅನ್ನ ಕೊಟ್ಟರು. ಅದು ಒಂದು ಇಂಟರೆಸ್ಟಿಂಗ್ ಟಾಪಿಕ್ ಬಗ್ಗೆ ಆಗಿತ್ತು. ಆ ಅಸೈನ್ಮೆಂಟ್ ಅನ್ನ ಮಂಡೇ ಒಳಗಡೆ ನಮಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಈಗ ಇಲ್ಲಿ ಕೂಡ ನಾವು ಈ ಪ್ಯಾರಾಗ್ರಾಫ್ ಅಲ್ಲಿ ಬ್ಲಾಂಕ್ಸ್ ಅಲ್ಲಿ ಪ್ರಾಪರ್ ಪ್ರಪೋಸಿಷನ್ಸ್ ಅಂಡ್ ಆರ್ಟಿಕಲ್ಸ್ ಅನ್ನ ಫಿಲ್ ಮಾಡಿ ಇದನ್ನ ಕಂಪ್ಲೀಟ್ ಮಾಡಬೇಕು. ದ ಟೀಚರ್ ಗೇವ್ ಅಸ್ ಡ್ಯಾಶ್ ಅಸೈನ್ಮೆಂಟ್. ಸೊ ಈ ಪ್ಯಾರಾಗ್ರಾಫ್ ಅಲ್ಲಿ ಅಸೈನ್ಮೆಂಟ್ ಬಗ್ಗೆ ಫಸ್ಟ್ ಟೈಮ್ ನಾವು ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತಿರಲಿಲ್ಲ. ಸೊ ಇಟ್ ಈಸ್ ಅ ಕಾಮನ್ ನೌನ್ ಅಂಡ್ ನಾಟ್ ಆಲ್ರೆಡಿ ರೆಫರ್ಡ್. ಅದು ಆಲ್ರೆಡಿ ರೆಫರ್ಡ್ ಆಗಿರುವಂತಹ ಟಾಪಿಕ್ ಅಲ್ಲ. ಸೊ ಇಲ್ಲಿ ಅಸೈನ್ಮೆಂಟ್ ಅಲ್ಲಿ ಫಸ್ಟ್ ಲೆಟರ್ ಅಲ್ಲಿ ನಮಗೆ ಯಾವ ಸೌಂಡ್ ಕೇಳಿಸ್ತಾ ಇದೆ, ಓವಲ್ ಸೌಂಡ್ ಆರ್
ವಾವೆಲ್ ಸೌಂಡ್. ಸೊ ವಾವೆಲ್ ಸೌಂಡ್ಸ್ ಬಂದಾಗ ಅದರ ಬಿಫೋರ್ ನಾವು ಇಂಡೆಫಿನೆಟ್ ಆರ್ಟಿಕಲ್ ಆನ್ ಅನ್ನ ಯೂಸ್ ಮಾಡಬೇಕು. The teacher gave us an assignment on an interesting topic. Assignment on, preposition on. ಯಾಕೆ ಇಲ್ಲಿ ಆನ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ, ನಮಗೆ ಒಂದು ಇಂಟರೆಸ್ಟಿಂಗ್ ಟಾಪಿಕ್ ಬಗ್ಗೆ ಅಸೈನ್ಮೆಂಟ್ ಅನ್ನ ಬರೆಯೋದಕ್ಕೆ ಹೇಳಿದ್ದಾರೆ. ಸೊ ಅದರ ಬಗ್ಗೆ ಅಂತ ಹೇಳ್ತಾ ಇರೋದ್ರಿಂದ ಆನ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಹಾಗಾದ್ರೆ ಹಿಂದೆ ಸೆಂಟೆನ್ಸ್ ಅಲ್ಲಿ ನಾವು ಪುಸ್ತಕದ ಬಗ್ಗೆ ಅಂದಾಗ ಅಬೌಟ್ ಅನ್ನ ಯೂಸ್ ಮಾಡಿದ್ವಿ. ಇಲ್ಲಿ ಕೂಡ ಅಬೌಟ್ ಅನ್ನ ಯಾಕೆ ಯೂಸ್ ಮಾಡಬಾರ್ದು? ಪ್ರಿಪೋಸಿಷನ್ ಅಬೌಟ್ ಅನ್ನ ಯೂಸ್ ಮಾಡಿದ್ರೆ ಏನ್ ತಪ್ಪಾಗುತ್ತೆ ಅನ್ನೋ ಡೌಟ್ ನಿಮಗೆ ಬರಬಹುದು. ಆ ಡೌಟ್ ಅನ್ನ ಕೂಡ ಈ ಪ್ಯಾರಾಗ್ರಾಫ್ ಅಲ್ಲಿ ಆನ್ಸರ್ಸ್ ಅನ್ನ ಫಿಲ್ ಮಾಡಿದ್ಮೇಲೆ ಕ್ಲಿಯರ್ ಮಾಡ್ತೀನಿ. ಈಗ ಆನ್ ಅನ್ನ ಯಾಕೆ ಯೂಸ್ ಮಾಡಿದ್ವಿ ಅಂದ್ರೆ, ಒಂದು ಇಂಟರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಮಗೆ ಅಸೈನ್ಮೆಂಟ್ ಅನ್ನ ಬರೆಯೋಕೆ ಹೇಳಿದ್ರು ಅಂತ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಅಸೈನ್ಮೆಂಟ್ ಆನ್ ಆನ್ ಇಂಟರೆಸ್ಟಿಂಗ್ ಟಾಪಿಕ್, ಒಂದು ಆಸಕ್ತಿಕರವಾದ ಟಾಪಿಕ್. ಯಾವ ಟಾಪಿಕ್ ಅಂತ ನಾವು ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಆ ಟಾಪಿಕ್ ಯಾವುದು ಅಂತ ಆಲ್ರೆಡಿ ರೆಫರ್ಡ್ ಅಲ್ಲ. ಒಂದು ಆಸಕ್ತಿಕರ ಟಾಪಿಕ್ ಬಗ್ಗೆ ನಮಗೆ ಅವರು ಅಸೈನ್ಮೆಂಟ್ ಅನ್ನ ಕೊಟ್ರು. ಸೊ ಹಿಯರ್ ವಾವೆಲ್ ಸೌಂಡ್ ಬಂದಿದೆ. ಆನ್ ಇಂಟರೆಸ್ಟಿಂಗ್ ಟಾಪಿಕ್, ಐ ಅನ್ನೋದು ವಾವೆಲ್ ಸೌಂಡ್ ಆಗಿದೆ. ಸೊ ನಾವು ಇಂಡೆಫಿನೆಟ್ ಆರ್ಟಿಕಲ್ ಆನ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. Then she told us to submit the assignment. ಫಸ್ಟ್ ಟೈಮ್ ನಾವು ಆನ್ ಅಸೈನ್ಮೆಂಟ್ ಅಂತ ಹೇಳಿದ್ವಿ. ಇಲ್ಲಿಗೆ ಬಂದಿದ ತಕ್ಷಣ ಇಂಡೆಫಿನೆಟ್ ಆರ್ಟಿಕಲ್ ಬದಲಾಗಿ ಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡ್ಕೊಂಡ್ವಿ. ಯಾಕೆ ಅಂದ್ರೆ ಆ ಅಸೈನ್ಮೆಂಟ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀವಿ, ಆಲ್ರೆಡಿ ರೆಫರ್ಡ್. ಅದೇ ಅಸೈನ್ಮೆಂಟ್ ಬಗ್ಗೆ ನಾವು ಮತ್ತೆ ಹೇಳ್ತಾ ಇರೋದ್ರಿಂದ, ಅಡಿಷನಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಇರೋದ್ರಿಂದ, ಡೆಫಿನೆಟ್ ಆಗಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರೋದ್ರಿಂದ ಡೆಫಿನೆಟ್ ಆರ್ಟಿಕಲ್ ದ ಆರ್ ದಿ ಇದನ್ನ ಯೂಸ್ ಮಾಡ್ಕೊಂಡಿದೀವಿ. ಅಸೈನ್ಮೆಂಟ್ ಅಲ್ಲಿ ಫಸ್ಟ್ ಲೆಟರ್ ವಾವೆಲ್ ಸೌಂಡ್ ಆಗಿರೋದ್ರಿಂದ ಅಥವಾ ಓವೆಲ್ ಸೌಂಡ್ ಆಗಿರೋದ್ರಿಂದ ಇದರ ಪ್ರೊನೌನ್ಸಿಯೇಷನ್ ಕೂಡ ದಿ ಅಸೈನ್ಮೆಂಟ್ ಡ್ಯಾಶ್ ಡ್ಯಾಶ್ ಮಂಡೇ. ಸೊ ಹಿಯರ್ ಒಂದು ಬ್ಲಾಂಕ್ ಅಲ್ಲಿ ಯಾವುದೇ ಪ್ರಿಪೋಸಿಷನ್ ಅಥವಾ ಆರ್ಟಿಕಲ್ ಬರೋದಿಲ್ಲ. ಅಂಡ್ ದೆನ್ ಮಂಡೇ, ಆನ್ ಮಂಡೇ. ಸೊ ಅಸೈನ್ಮೆಂಟ್ ಆದ್ಮೇಲೆ ಕೊಟ್ಟಿರೋ ಬ್ಲಾಂಕ್ ಅಲ್ಲಿ ಯಾವುದೇ ಆರ್ಟಿಕಲ್ ಅಥವಾ ಪ್ರಿಪೋಸಿಷನ್ ಬರೋದಿಲ್ಲ. ಅಂಡ್ ದೆನ್ ಮಂಡೇ, ಇದರ ಬಿಫೋರ್ ನಾವು ಆನ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಪ್ರಿಪೋಸಿಷನ್ ಆನ್. ಡೇಟ್ಸ್ ಮತ್ತೆ ಡೇಸ್ ಬಂದಾಗ ಅದರ ಬಿಫೋರ್ ನಾವು ಪ್ರಿಪೋಸಿಷನ್ ಆನ್ ಅನ್ನ ಯೂಸ್ ಮಾಡ್ಕೊಂತೀವಿ. ಆನ್ ಮಂಡೇ, ಆನ್ ಟ್ಯೂಸ್ಡೇ, ಆನ್ ಥರ್ಸ್ಡೇ. ಸೊ ಈ ತರ ಯೂಸ್ ಮಾಡ್ತೀವಿ. ಸೊ ಈಗ ನಿಮಗೆ ಇಲ್ಲಿ ನಾವು ಪ್ರೆಪೋಸಿಷನ್ಸ್ ಅಂಡ್ ಆರ್ಟಿಕಲ್ಸ್ ಅನ್ನ ಯಾಕೆ ಯೂಸ್ ಮಾಡಿದೀವಿ ಅನ್ನೋದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಫಸ್ಟ್ ಒನ್ ಅಲ್ಲಿ ಒಂದು ಪುಸ್ತಕದ ಬಗ್ಗೆ ಅಂದಾಗ ಅಬೌಟ್ ಅನ್ನ ಯೂಸ್ ಮಾಡ್ಕೊಂಡ್ವಿ, ಪ್ರೆಪೋಸಿಷನ್ ಅಬೌಟ್. ಇಲ್ಲಿ ಒಂದು ಇಂಟರೆಸ್ಟಿಂಗ್ ಟಾಪಿಕ್ ಅಂತ ಬಂದಾಗ ಪ್ರೆಪೋಸಿಷನ್ ಆನ್ ಅನ್ನ ಯೂಸ್ ಮಾಡ್ಕೊಂಡ್ವಿ. ಯಾಕೆ ಇಲ್ಲಿ ಅಬೌಟ್ ಯೂಸ್ ಮಾಡಲಿಲ್ಲ? ಈ ಡೌಟ್ ನಿಮಗೆ ಬಂದಿದ್ರೆ ಈಗ ಆನ್ಸರ್ ಖಂಡಿತ ಸಿಗುತ್ತೆ. ಸೊ ಅಬೌಟ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಡಿಸ್ಕಷನ್ಸ್ ಅಂಡ್ ಕಾನ್ವರ್ಸೇಷನ್. ಡಿಸ್ಕಷನ್ಸ್ ಅಂಡ್ ಕಾನ್ವರ್ಸೇಷನ್ಸ್ ಅಥವಾ ಡಿಸ್ಕಷನ್ ಅಥವಾ ಕಾನ್ವರ್ಸೇಷನ್ ಅಂತ ಬಂದಾಗ ಅಲ್ಲಿ ಅಬೌಟ್ ಅನ್ನ ಯೂಸ್ ಮಾಡ್ತೀವಿ. ಆನ್ ಅನ್ನೋದನ್ನ ಟಾಸ್ಕ್, ಪ್ರಾಜೆಕ್ಟ್, ಅಸೈನ್ಮೆಂಟ್, ಆರ್ಟಿಕಲ್ ಇವುಗಳ ಬಗ್ಗೆ ಹೇಳುವಾಗ ಆನ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಡಿಸ್ಕಷನ್ಸ್ ಅಂಡ್ ಕಾನ್ವರ್ಸೇಷನ್ಸ್ ಅಂದಾಗ ಅಬೌಟ್, ಟಾಸ್ಕ್, ಪ್ರಾಜೆಕ್ಟ್, ಅಸೈನ್ಮೆಂಟ್, ಆರ್ಟಿಕಲ್ ಅಂದಾಗ ಅಲ್ಲಿ ನಾವು ಆನ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಇದನ್ನ ಎಕ್ಸಾಂಪಲ್ ಅಲ್ಲಿ ನೋಡಿದಾಗ ಟೀಚರ್ ಟೋಲ್ಡ್ ಅಸ್ ಟು ಕಂಡಕ್ಟ್ ಅ ಡಿಸ್ಕಷನ್ ಅಬೌಟ್ ಪೊಲ್ಯೂಷನ್. ಸೊ ಇಲ್ಲಿ ಡಿಸ್ಕಷನ್ ಅಂತ ಬಂದಾಗ ನಾವೇನ್ ಮಾಡಿದ್ವಿ, ಅಬೌಟ್ ಅನ್ನ ಯೂಸ್ ಮಾಡ್ಕೊಂಡ್ವಿ. ಅದೇ ದ ಟೀಚರ್ ಇನ್ಸ್ಟ್ರಕ್ಟೆಡ್ ಅಸ್ ಟು ರೈಟ್ ಆನ್ ಅಸೈನ್ಮೆಂಟ್ ಆನ್ ಪೊಲ್ಯೂಷನ್. ಸೊ ಪೊಲ್ಯೂಷನ್ ಬಗ್ಗೆ ನಮಗೆ ಅಸೈನ್ಮೆಂಟ್ ಅನ್ನ ಬರೀರಿ. ಸೊ ಅಲ್ಲೊಂದು ಅಸೈನ್ಮೆಂಟ್ ಆಗಿರೋದ್ರಿಂದ ಆನ್ ಅಂತ ಯೂಸ್ ಮಾಡ್ಕೊಂಡ್ವಿ. ಸೊ ಡಿಸ್ಕಷನ್ಸ್ ಅಂಡ್ ಕಾನ್ವರ್ಸೇಷನ್ಸ್ ಬಂದಾಗ ಅಬೌಟ್, ಟಾಸ್ಕ್, ಪ್ರಾಜೆಕ್ಟ್, ಅಸೈನ್ಮೆಂಟ್ ಅಂಡ್ ಆರ್ಟಿಕಲ್ ಇವುಗಳ ಬಗ್ಗೆ ಬಂದಾಗ ಪ್ರಿಪೋಸಿಷನ್ ಆನ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಈಗ ನಿಮಗೆ ಫಸ್ಟ್ ಒನ್ ಅಲ್ಲಿ ಅಬೌಟ್ ಯಾಕೆ ಯೂಸ್ ಮಾಡಿದ್ವಿ, ಇಲ್ಲಿ ಆನ್ ಅನ್ನ ಯಾಕೆ ಯೂಸ್ ಮಾಡಿದ್ವಿ ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನು ಸೆಕೆಂಡ್ ಟೈಮ್ ಆನ್ ಅಂತ ಯೂಸ್ ಮಾಡಿದೀವಿ. ಇದು ಪ್ರಿಪೋಸಿಷನ್ ಆಫ್ ಟೈಮ್.
ಸೊ ಆನ್ ಅನ್ನೋದನ್ನ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗಿ ಯೂಸ್ ಮಾಡ್ತೀವಿ, ಪ್ರಿಪೋಸಿಷನ್ ಆಫ್ ಟೈಮ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಪ್ರಿಪೋಸಿಷನ್ ಆಫ್ ಟೈಮ್ ಆಗಿದೆ. ಕೊನೆಯದಾಗಿ ನಿಮಗೊಂದು ಕ್ವಶನ್. ಮೈ ಫ್ರೆಂಡ್ ಈಸ್ ಕಮಿಂಗ್ ಓವರ್ ಡ್ಯಾಶ್ ಡ್ಯಾಶ್ ಶಾರ್ಟ್ ವಿಸಿಟ್. ಶಿ ಈಸ್ ಬ್ರಿಂಗಿಂಗ್ ಡ್ಯಾಶ್ ಆಪಲ್ ಪೈ. ಶಿ ಬೇಕ್ಡ್ ದಿಸ್ ಮಾರ್ನಿಂಗ್. ಸೊ ಇಲ್ಲಿ ಬ್ಲಾಂಕ್ಸ್ ಅಲ್ಲಿ ಯಾವ ಪ್ರಿಪೋಸಿಷನ್ ಬರಬೇಕು, ಎಲ್ಲಿ ಪ್ರಿಪೋಸಿಷನ್ ಬರಬೇಕು, ಯಾವ ಆರ್ಟಿಕಲ್ ಅನ್ನ ಎಲ್ಲಿ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟ್ರೀಮ್ಸ್ ಬುಕ್ ಅಲ್ಲಿ ಇರುವಂತಹ ಇನ್ನೊಂದಷ್ಟು ಆರ್ಟಿಕಲ್ಸ್ ಮತ್ತೆ ಪ್ರಿಪೋಸಿಷನ್ಸ್ ಅನ್ನ ಫಿಲ್ ಮಾಡುವಂತಹ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಈಗ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ, ಶೇರ್ ದಿಸ್ ವಿಡಿಯೋ. If you are watching my videos for the first time, then don't forget to subscribe my YouTube channel. Thank you.